ಇಲ್ಲಿವರೆಗೂ ನೋಡಿರೋ CD100 ಅಲ್ಲಿ ಈ CD100ಗೆ ಮಾತ್ರ ನಾನು ಡಿಸ್ಕ್ ಹಾಕಿರೋದು ನೋಡಿರೋದು ಗುರು. A to Z ಎಲ್ಲ ಪಾರ್ಟ್ಸ್ ಚೇಂಜ್ ಮಾಡಿ ಎಲ್ಲ ಹೊಸದು ಹಾಕಿದಿರಿ ಈ ಗಾಡಿಗೆ. ನೋಡಿ ಗುರು ಏನ್ ಸಾಕಾಗಿ ಕಾಣಿಸ್ತಾ ಇದೆ ಗಾಡಿ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ಒನ್ ಆಫ್ ದ ಕ್ಲೀನೆಸ್ಟ್ ಬಿಲ್ಡ್ ಹೀರೋ ಹೋಂಡಾ CD100. ನೋಡಿ ಏನು ಸಕ್ಕತ್ತಾಗಿ ರಿಸ್ಟೋರ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ಬಂದ್ಬಿಟ್ಟು A to Z ಎಲ್ಲ ಚೇಂಜ್ ಆಗಿದೆ ಗುರು, ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮುಂಚೆನೇ CD100 ವಿಡಿಯೋ ಮಾಡಿದೆ, ತಿರ್ಗಾ ಯಾಕೆ CD100 ಮಾಡ್ತಾ ಇದ್ದೀನಿ ಅಂದರೆ ಈ ಗಾಡಿ ಅಷ್ಟು ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಹೊಸ ಗಾಡಿ ಕೂಡ ಇಷ್ಟೊಂದು ನೀಟಾಗಿರುತ್ತೆ ಅಂತ ಗೊತ್ತಿಲ್ಲ. ಈ ಗಾಡಿ ಅಷ್ಟು ನೀಟಾಗಿ ರೆಡಿ ಮಾಡಿದ್ರು, ಅದಕ್ಕೆ ಈ ಗಾಡಿಯಲ್ಲಿ ತಿರ್ಗಾ ಇನ್ನೊಂದು ವಿಡಿಯೋ ಮಾಡೋಣ ಅಂತ ತಂದಿದ್ದೀನಿ. ಇಷ್ಟೊಂದು ನೀಟಾಗಿರೋ CD100 ಇನ್ನೊಂದಿಲ್ಲ ಗುರು. ಈ ಗಾಡಿಯಲ್ಲಿ ಏನೇನು ಚೇಂಜ್ ಮಾಡಿದ್ದೀರ ಅಂದರೆ ರೇರಲ್ಲಿ ಬಂದ್ಬಿಟ್ಟು ಎಷ್ಟಿದು ರಿಮ್ಮು ಮತ್ತು ಟೈರ್ ಹಾಕ್ಸಿದ್ದೀರಿ, ಮತ್ತು ಸಸ್ಪೆನ್ಷನ್ ಬಂದ್ಬಿಟ್ಟು ಸ್ಪ್ಲೆಂಡರು, ಅದಕ್ಕೆ ಹೈ ಬೋಲ್ಟ್ ಮಾಡಿ ಇನ್ನೊಂಚೂರು ಹೈಟ್ ಮಾಡಿದ್ದೀರಿ. ಇಲ್ಲಿವರೆಗೂ ನೋಡಿರೋ CD100 ಅಲ್ಲಿ ಈ CD100ಗೆ ಮಾತ್ರ ನಾನು ಡಿಸ್ಕ್ ಹಾಕಿರೋದು ನೋಡಿರೋದು ಗುರು. ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿರೋ ಡಿಸ್ಕ್ ಬಂದ್ಬಿಟ್ಟು ಓಲ್ಡ್ ಮಾಡಲ್ ಯೂನಿಕಾನ್ದು. ಮಿಕ್ಕಿದ್ ಬೇರೆ ಚೇಂಜ್ ಮಾಡಿದ್ದೀರ ಅಂದರೆ ಇದು ಯಮಹಾ RX ಕಿಂಗ್ದು ನೋಡಿ, ಅದ್ರದ್ದು ಮಿರರ್ ಹಾಕ್ಸಿದ್ದೀರಿ. ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ಸ್ಪ್ಲೆಂಡರ್ದು, ಇಲ್ಲಿರೋ ವೆಯ್ಟ್ಸ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ದು. ಇವಾಗ ಬಿಡ್ತಾರ ಗಾಡಿಯಲ್ಲಿ TFT ಡಿಸ್ಪ್ಲೇ ಇರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇರ್ಬೋದು, ಮಣ್ಣು ಮಸಿ ಎಲ್ಲ ಇರ್ಬೋದು ಗುರು. ಈ ಗಾಡಿಗಳು ಕೊಡ್ತಾ ಇದ್ದಿದ್ ನಂಬಿಕೆ ಇವಾಗ ಬಿಡ ಗಾಡಿ ಮೇಲೆ 1% ಕೂಡ ಇಲ್ಲ. ಯಾವಾಗ ಕೈ ಕೊಡುತ್ತೆ, ಯಾವಾಗ ನಿಂತೋಗುತ್ತೆ ಅಂತಾನೆ ಗೊತ್ತಿಲ್ಲ. ಇವಾಗ ಶೋರೂಮ್ ಅಲ್ಲಿ ಈ ತರ ಗಾಡಿ ಬಿಟ್ರೇನು ಇಷ್ಟು ನೀಟಾಗಿರುತ್ತೆ ಅಂತ ಗೊತ್ತಿಲ್ಲ. ಅಷ್ಟು ನೀಟಾಗಿದೆ ಗಾಡಿ ಮಾತ್ರ. ಏನ್ ಸಕ್ಕದಾಗಿ ಕಾಣಿಸ್ತಾ ಇತ್ತು ನೋಡಿ ನೋಡಕ್ಕೆ. A to Z ಎಲ್ಲ ಪಾರ್ಟ್ಸ್ ಚೇಂಜ್ ಮಾಡಿ ಎಲ್ಲ ಹೊಸದು ಹಾಕಿದಿರಿ ಈ ಗಾಡಿಗೆ. ಬಿಸಿಲಲ್ಲಿ ನಿಲ್ಸಿದಾಗ್ಲೇ ಗುರು ಈ ಗಾಡಿ ರಿಯಲ್ ಬ್ಯೂಟಿ ಕಾಣಿಸೋದು. ಬನ್ನಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ನಿಲ್ಸಿ ಒಂದು ಬ್ಯೂಟಿಫುಲ್ ಬೈಕ್ ನ ಫೋಟೋಸ್ ತಗೊಳೋಣ. ನೋಡಿ ಗುರು ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಡಿ. ತುಂಬ ಜನ ಈ ಥರ ಗಾಡಿನ 1 ಲಕ್ಷ 1.5 ಲಕ್ಷಕ್ಕೆಲ್ಲ ಕೇಳ್ತಾರೆ ಗುರು. ಆದರೆ ಯಾವುದೇ ಕಾರಣಕ್ಕೂ ಓನರ್ ಎಲ್ಲ ಈ ಥರ ಗಾಡಿಗಳನ್ನ ಮಾರಲ್ಲ. ಯಾಕಂದರೆ ಈ ಗಾಡಿ ಮೇಲೆ ಇದ್ದಿದ್ದು ಲವ್ ಅಫೆಕ್ಷನ್ ಎಲ್ಲ ಸ್ವಂತ ಮಕ್ಳ ಥರ ನೋಡ್ಕೊತಾ ಇದ್ರು ಗುರು. ಈ ಥರ ಗಾಡಿಗಳನ್ನ ಒಂದು ಸ್ಕ್ರಾಚ್ ಬಿದ್ದರೆ ಕೂಡ ಏನೋ ಅವ್ರಿಗೆ ಬಿದ್ದು ಗಾಯ ಆಗೋ ಥರ ಫೀಲ್ ಮಾಡ್ಕೊತಾ ಇದ್ರು. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 98cc 8 BHP ಮತ್ತು 8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ಮೈಲೇಜ್ ಕೇಳಿದ್ರೆ 1 ಸೆಕೆಂಡ್ ಶಾಕ್ ಆಗ್ಬಿಡ್ತೀರ ಗುರು. 70 ಕೊಡುತ್ತೆ ಈ ಗಾಡಿಯಲ್ಲಿ ಮೈಲೇಜು. ಇದ್ರ ಮೈಲೇಜ್ ಕೇಳಿ ನಾನೇ ಬೆಚ್ಚ ಬಿದ್ದೋದೆ ಗುರು. ಈ ಗಾಡಿಯಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ 70 ಇಂದ 75 ಕೊಡುತ್ತೆ ಗುರು. ಇವಾಗ ಬಿಡ್ತಾರ ಪೆಟ್ರೋಲ್ ರೇಟ್ಗೆ ಈ ಗಾಡಿ ಎಲ್ಲ ನೆಕ್ಸ್ಟ್ ಲೆವೆಲ್. ಸುಮ್ನೆ ಇರೋ ಗಾಡಿನೆಲ್ಲ ಮಾರಾಕ್ಬಿಟ್ಟು ಈ ತರ 1-2 ಗಾಡಿ ಇಟ್ಕೊಂಡ್ಬಿಟ್ರೆ ಮನೇಲಿ ಕಾಸು ಸೇವ್ ಆಗುತ್ತೆ, ಎಲ್ಲಾನು ಸೇವ್ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಕಡಿಮೆ ಈ ಗಾಡಿಗಳಲ್ಲಿ. ಎಲ್ಲದಕ್ಕೂ ಒಂಥರ ಲಿಮಿಟೆಡ್ ಈ ಗಾಡಿ. ಮೈಲೇಜ್ ಅಲ್ಲಿ ಈ ಗಾಡಿ ಓವರ್ಟೇಕ್ ಮಾಡೋದು ಒಂದೇ ಗಾಡಿ ಯಾವ್ದಂದ್ರೆ ಪ್ಲಾಟಿನಮ್ ಗುರು. ಸ್ಪ್ಲೆಂಡರ್ ಓಡಕ್ಕೆ ಮೇನ್ ಕಾರಣನೇ ಬಂದ್ಬಿಟ್ಟು CD100 ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಡಿರ್ಲಿಲ್ಲ ಅಂದ್ರೆ ಸ್ಪ್ಲೆಂಡರ್ ಅಂತ ಒಂದ್ ಗಾಡಿನೇ ಬರ್ತಾ ಇರ್ಲಿಲ್ಲ. ಇದು ಕೂಡ ಒಂಥರ ಬೈಕ್ ಕಲೆಕ್ಷನ್ ಅಲ್ಲಿ ಈ ತರ ಬೈಕ್ ಕೂಡ ಒಂದ್ ಮಾಡ್ಕೊಬಹುದು. ಅಷ್ಟು ಹೆಸರು ಮಾಡಿತ್ತು ನೋಡಕ್. ನೋಡಿ ಅಷ್ಟು ಸಕ್ಕದಾಗಿದೆ. ಈ ಗಾಡಿಯಲ್ಲಿ ಸ್ಪೀಡೋಮೀಟರ್ ಅಲ್ಲಿ 140 ಕೊಟ್ಟಿರ್ಬೋದು, ಆದ್ರೆ ಈ ಗಾಡಿಯಲ್ಲಿ 80 ಹೋಗೋದು. ಆದ್ರೆ ಇವಾಗ 80 ಹೋಗಕ್ಕಾಗಲ್ಲ, ಯಾಕಂದ್ರೆ ಇಂಜಿನ್ ಇಂದ ಎಲ್ಲ ಹೊಸದ್ ಮಾಡಿದಿರಿ. ಅದಕ್ಕೆ 30 ಇಂದ 40 ಸ್ಪೀಡ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಜಾಸ್ತಿ ಓಡಿಸ್ಬಾರ್ದು, ಸ್ವಲ್ಪ ಸೆಟ್ ಆಗೋವರೆಗೂ ಸ್ಲೋ ಆಗಿ ಓಡಿಸ್ಬೇಕು ಅಂತ ಸ್ಲೋ ಆಗಿ ಓಡಿಸ್ತಾ ಇದ್ದೀನಿ. ಫ್ರಂಟ್ ಅಲ್ಲಿ ಡಿಸ್ಕ್ ಹಾಕಿರೋದ್ರಿಂದ ಬ್ರೇಕಿಂಗ್ ಮೇಲೆ ಕಾನ್ಫಿಡೆನ್ಸ್ ಮಾತ್ರ ಸಕ್ಕದಾಗಿ ಬರ್ತಾ ಇದೆ ಗುರು. ಹಿಡಿದಿದ ತಕ್ಷಣ ಚಕ್ ಅಂತ ನಿಂತ್ಕೊಂತ ಇದೆ. ಏನಂದ್ರೆ ಸ್ವಲ್ಪ ಮಣ್ಣಿರೋ ಜಾಗದಲ್ಲಿ ಅವಾಯ್ಡ್ ಮಾಡ್ಬೇಕು. ಅದೇ ತರ ಚಕ್ ಅಂತ ಹಿಡಿದ್ರೆ ಪಕ್ಕ ಬಿದೋಗ್ಬಿಡ್ತೀರಿ. ಇನ್ನೊಂದು ಈ ಗಾಡಿಯಲ್ಲಿ ಲುಕ್ ಕಾಣಿಸೋದು ಬಂದ್ಬಿಟ್ಟು ಅಲ್ಲಲ್ಲಿ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ನೋಡಿ ಗುರು. ಬಿಸ್ಲಲ್ಲಿ ಮಾತ್ರ ಏನ್ ಶೈನಿಂಗ್ ಹೊಡಿಯುತ್ತಂದ್ರೆ ನೋಡಕ್ಕೆ 2 ಕಣ್ ಸಾಲದು ಗುರು. ಅಷ್ಟು ಸಕ್ಕದಾಗಿರುತ್ತೆ ನೋಡಕ್ಕೆ ಕ್ರೋಮ್ ಫಿನಿಶ್ ಇದ್ರಲ್ಲಿ. ಆಗಿನ ಕಾಲದಲ್ಲಿ ನಮ್ ತರ 50-100ಕ್ಕೆಲ್ಲ ಪೆಟ್ರೋಲ್ ಹಾಕ್ಸ್ತಾ ಇರ್ಲಿಲ್ಲ ಗುರು. ಈ ಗಾಡಿಯಲ್ಲಿ ಒಂದು 20 ರೂಪಾಯಿ 30 ರೂಪಾಯಿಗೆ ಹಾಕ್ಸಿದ್ರೆ ಸಾಕು, ಆರಾಮಾಗಿ ಅದ್ರಲ್ಲೇ ಓಡಿಸ್ಕೊಂಡ್ಬಿಡ್ತಾ ಇದ್ರು. ಈ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಎಲ್ಲ ಹೆಂಗಂದ್ರೆ ಯುಗಾದಿ ಹಬ್ಬ ಎಲ್ಲ ವರ್ಷಕ್ಕೆ ಒಂದ್ಸರಿ ಹೆಂಗ್ ಬರುತ್ತೆ ಆ ತರ ವರ್ಷಕ್ಕೆ ಒಂದ್ಸರಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ರು. ಸಡನ್ ಆಗಿ ನೋಡಿದ್ರೆ ನೋಡಿ ಒಂಥರ RX ತರ ಕಾಣಿಸುತ್ತೆ. ತುಂಬಾ ಜನ ನೋಡಿದಾಗ RX ಅಂತ ಕೂಡ ಅನ್ಕೊಂತಾರೆ ಈ ಗಾಡಿನ. RX ಅಲ್ಲ, ರೆಡಿ ಮಾಡಿ ಕಳಿಸ್ತಾ ಇದೀರಿ ತಮಿಳ್ನಾಡಿಗೆ. ಈ ಗಾಡಿನ ರೆಡಿ ಮಾಡಿ ತಮಿಳ್ನಾಡಿಗೆ ಕಳಿಸ್ತಾ ಇದೀರಿ.
ಈ ತರ ಗಾಡಿನ ಅಪ್ಪಂದಿರೋ ಓಡಿಸಿ ಮೈಂಟೈನ್ ಮಾಡ್ಕೊಂಡು ಮಕ್ಳು ತರ ನೋಡ್ಕೊಂಡಿರ್ತಾರೆ ಗುರು. ಅವ್ರ ಮಕ್ಕಳು ಅವ್ರ ಅಪ್ಪನ ಕಳ್ಕೊಂಡಾಗ ಈ ತರ ಗಾಡಿಗಳಲ್ಲಿ ಅವ್ರ ಅಪ್ಪನ ನೋಡ್ತಾರೆ. ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಈ ಗಾಡಿಗಳಲ್ಲಿ. ಈ ಗಾಡಿಯಲ್ಲಿ ಸ್ಪೆಸಿಫಿಕೇಶನ್ ಎಲ್ಲ ಜಾಸ್ತಿ ಹೇಳಿಲ್ಲ ಗುರು, ಯಾಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಆಲ್ರೆಡಿ CD100 ಮಾಡಿದ್ದೀನಿ, ಅದ್ರಲ್ಲೆಲ್ಲ ಹೇಳಿದ್ದೀನಿ. ಈ ಗಾಡಿ ಒಂಥರ 1 of 1 ಅಂತ ಇತ್ತು, ಅದಕ್ಕೆ ಈ ಗಾಡಿನ ತಿರ್ಗಾ ಎತ್ಕೊಂಡ್ಬಂದು CD100 ವಿಡಿಯೋ ಮಾಡಿದೆ. ಈ ಗಾಡಿ ಓಡಿಸ್ತಾ ಒಂದ್ ಮಾತು ಹೇಳ್ಬೇಕನ್ಸ್ತು, ಜೀವನ ಅಂದ್ರೆ ತುಂಬಾ ಸಿಂಪಲ್ ಗುರು. ನಾರ್ಮಲ್ ಆಗಿರೋ ಜನಗೆ ಫೇಮಸ್ ಆಗ್ಬೇಕು ಅಂತ, ಫೇಮಸ್ ಆಗಿರೋರ್ ಜನಗೆ ಪ್ರೈವಸಿ ಬೇಕು ಅಂತ, ಕೆಲಸ ಇಲ್ದೇ ಇರೋರ್ಗೆ ಕೆಲಸ ಬೇಕು ಅಂತ, ಕೆಲಸ ಇರೋರ್ಗೆ ಬ್ರೇಕ್ ಬೇಕು ಅಂತ, ಕಾಸು ಇಲ್ದೇ ಇರೋರ ಹತ್ರ ಟೈಮ್ ಇರಲ್ಲ, ಟೈಮ್ ಇರೋರ ಹತ್ರ ಕಾಸು ಇರಲ್ಲ. ಆದ್ರೆ ನಿಜ ಏನ್ ಗೊತ್ತಾ ಗುರು, ಎಲ್ಲರ ಹತ್ರನೂ ಎಲ್ಲ ಇರಲ್ಲ. ಇರೋದನ್ನ ಹಿಡ್ಕೊಂಡು ಖುಷಿಯಾಗಿರೋದೇ ಜೀವನ.